ಎಲ್ಲರಿಗೂ ಮ್ಯಾಥ್ಸ್ ಸಂದೇಶ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ಟಾಪಿಕ್ ಇಂಟರ್ವಲ್ಸ್. ಫಸ್ಟು ಈ ಇಂಟರ್ವಲ್ಸ್ ಅಂತ ಅಂದರೆ ಗ್ಯಾಪ್ ಬಿಟ್ವೀನ್ ಟೂ ನಂಬರ್ಸ್, ಎರಡು ನಂಬರ್ಸ್ಗಳ ಮಧ್ಯದಲ್ಲಿ ಬರುವಂಥ ಗ್ಯಾಪ್. ಇದರಲ್ಲಿ ನಾವು ಫಸ್ಟ್ ನೋಡಬೇಕಾಗಿರೋವಂಥದ್ದು ಬ್ರ್ಯಾಕೆಟ್ಸ್ಗಳನ್ನ. ಫಸ್ಟು ಈ ರೀತಿ ಬ್ರ್ಯಾಕೆಟ್ಸ್ನ ಬರಿತೀರಾ, ಈ ರೀತಿಯಾಗಿ ಬ್ರ್ಯಾಕೆಟ್ಸ್ನ ಬರಿತೀರಾ. ಆಲ್ರೆಡಿ ಫ್ಲವರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಿದ್ದೀವಿ, ಇದು ಸೆಟ್ಟಲ್ಲಿ ಯೂಸ್ ಮಾಡ್ತೀವಿ, ಸೆಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಈಗ ಇಂಟರ್ವಲ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ರೀತಿಯಾಗಿ ಬ್ರ್ಯಾಕೆಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇದನ್ನು ನಾವು ಓಪನ್ ಬ್ರ್ಯಾಕೆಟ್ ಅಂತ ಕರಿತೀವಿ. ಇದನ್ನು ನಾವು ಓಪನ್ ಬ್ರ್ಯಾಕೆಟ್ ಅಂತ ಹೇಳ್ತೀವಿ. ಇದನ್ನು ನಾವು ಕ್ಲೋಸ್ಡ್ ಬ್ರ್ಯಾಕೆಟ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಓಪನ್ ಬ್ರ್ಯಾಕೆಟ್, ಇದು ಕ್ಲೋಸ್ಡ್ ಬ್ರ್ಯಾಕೆಟ್. ಕರ್ವ್ ಆಗಿ ಬರೋದು ಓಪನ್, ಕ್ಲೋಸ್ ಅಂದರೆ ಸ್ಕ್ವೇರ್ ಶೇಪಲ್ಲಿ ಬರುವಂಥದ್ದು ಕ್ಲೋಸ್ಡ್ ಬ್ರ್ಯಾಕೆಟ್ಸ್ ಆಗಿರುತ್ತೆ. ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಇವಾಗ ನೋಡಿದ ತಕ್ಷಣ ಎರಡು ಬ್ರ್ಯಾಕೆಟ್ಸ್ ಅಂತ ಅನಿಸುತ್ತೆ, ಬಟ್ ಮ್ಯಾಥ್ಸಲ್ಲಿ ಇದಕ್ಕೆ ಇದರದೇ ಆದ ಡಿಫ್ರೆನ್ಸ್ ಇದೆ. ಫಸ್ಟ್ ಓಪನ್ ಬ್ರ್ಯಾಕೆಟ್ಸ್. ಈ ಓಪನ್ ಬ್ರ್ಯಾಕೆಟ್ಸ್ ಏನು ಹೇಳುತ್ತೆ ಅಂತ ಅಂದರೆ ಎಂಡ್ ಪಾಯಿಂಟ್ಸ್ ಆರ್ ಎಕ್ಸ್ಕ್ಲೂಡೆಡ್ ಅಂತ ಹೇಳುತ್ತೆ. ಎಂಡ್ ಪಾಯಿಂಟ್ಸ್ ಆರ್ ಎಕ್ಸ್ಕ್ಲೂಡೆಡ್. ಅದೇ ಈ ಕ್ಲೋಸ್ಡ್ ಬ್ರ್ಯಾಕೆಟ್ಸ್ ಏನು ಹೇಳ್ತಪ್ಪ ಅಂದರೆ ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ಎಂಡ್ ಪಾಯಿಂಟ್ಸ್ಗಳು ಇನ್ಕ್ಲೂಡ್ ಆಗುತ್ತೆ, ಇದರಲ್ಲಿ ಎಂಡ್ ಪಾಯಿಂಟ್ಸ್ಗಳು ಎಕ್ಸ್ಕ್ಲೂಡ್ ಆಗುತ್ತೆ. ಅಂದರೆ ಇದನ್ನು ನಾವು ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಸಿಂಬಲ್ನ ಕೂಡ ಯೂಸ್ ಮಾಡಿ ಹೇಳ್ತೀವಿ. ಈಗ ನಿಮಗೆ ಗೊತ್ತೇ ಇದೆ, ಇದು ಲೆಸ್ ದ್ಯಾನ್, ಇದು ಗ್ರೇಟರ್ ದ್ಯಾನ್. ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಲೆಸ್ ದ್ಯಾನ್ ಅಂತ ಅಂದರೆ ಇಲ್ಲಿ ಬರುವಂಥ ನಂಬರ್ನ ನಾವು ಬಿಟ್ಟು ಬರಿತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂತ ಅಂದರೆ ಇಲ್ಲಿ ಬರುವಂಥ ನಂಬರ್ಸ್ನ ನಾವು ಸೇರಿಸಿ ಬರಿತೀವಿ. ಇದೇ ಡಿಫ್ರೆನ್ಸ್ ಈ ಬ್ರ್ಯಾಕೆಟ್ಸ್ಗೆ ಬರುವಂಥದ್ದು. ಈ ಲೆಸ್ ದ್ಯಾನ್ ಸಿಂಬಲ್ ಏನು ಹೇಳುತ್ತೆ, ಎಂಡ್ ಪಾಯಿಂಟ್ ಎಕ್ಸ್ಕ್ಲೂಡೆಡ್ ಅಂತ ಹೇಳುತ್ತೆ. ಈ ಲೆಸ್ ದ್ಯಾನ್ ಆರ್ ಈಕ್ವಲ್ ಏನು ಹೇಳುತ್ತೆ, ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್ ಅಂತ ಹೇಳುತ್ತೆ. ಎಂಡ್ ಪಾಯಿಂಟ್ಸ್ ಆರ್ ಎಕ್ಸ್ಕ್ಲೂಡ್, ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡ್. ಇಷ್ಟೇ ಡಿಫ್ರೆನ್ಸ್ ಇರೋದು. ನೋಡಿ, ಈಗ ನಾನು ಬರೆದು ತೋರಿಸ್ತೀನಿ. ಫಸ್ಟು ಈಗ ಇಲ್ಲಿ ಒಂದು ನಂಬರ್ಸ್ನ ಬರಿತೀನಿ, ನ್ಯಾಚುರಲ್ ನಂಬರ್ಸ್ಗಳನ್ನ ಬರಿತೀನಿ, ಆಯಿತಾ. ಫಸ್ಟು ಇಲ್ಲಿ 1 2 3 4 ಅಂತ ಇದೆ. ಇದನ್ನು ಬ್ರ್ಯಾಕೆಟ್ಸಲ್ಲಿ ಬರೆಯೋದಾದರೆ ನ್ಯಾಚುರಲ್ ನಂಬರ್ಸ್ 1 4. ಇದರಲ್ಲಿ ಕ್ಲೋಸ್ಡ್ ಬ್ರ್ಯಾಕೆಟ್ನ ಯೂಸ್ ಮಾಡಿದ್ರೆ 1 to 4 ಅಂತ ಆಗುತ್ತೆ. ಅದೇ ನಾನು ಓಪನ್ ಬ್ರ್ಯಾಕೆಟ್ನ ಯೂಸ್ ಮಾಡ್ತೀನಿ ಅಂದರೆ 0 to 5. ಇಲ್ಲಿ ನೋಡಿ 1 to 4, 1ಇಂದ 4 ತನಕ ಇದೆ. 1 2 3 4. ಇಲ್ಲಿ 0 to 5, 0ನೂ ಇಲ್ಲ 5 ಇಲ್ಲ. 0 ಆದಮೇಲೆ ಬರುವಂಥ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಬರೋದೇ ಇಲ್ಲ. ಈಗ ನೋಡಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಲೆಸ್ ದ್ಯಾನ್ 4 ಅಂತ ಹೇಳಿದ್ರೆ ಇದನ್ನು ನಾವು ಏನು ಬರಿತೀವಿ ಗೊತ್ತಾ, 2 3 ಅಂತ ಬರಿತೀವಿ, ಆಯಿತಾ. ಇದನ್ನು ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿ ಬರೆಯೋದಾದರೆ 1 4 ಓಪನ್ ಬ್ರ್ಯಾಕೆಟ್. ನೆಕ್ಸ್ಟ್ ಇದನ್ನೇ ಈಕ್ವಲ್ ಹಾಕಿ ಬರೆದ್ರೆ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಹೇಳಿದ್ರೆ 1 2 3 4 ಅಂತ ಬರುತ್ತೆ. ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ. ಈಕ್ವಲ್ ಟು ಇದನ್ನು ನಾವು ಕ್ಲೋಸ್ಡ್ ಬ್ರ್ಯಾಕೆಟ್ನ ಯೂಸ್ ಮಾಡಿ ಬರಿತೀವಿ 1 4 ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದನ್ನೇ ನೋಡಿ, 1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. 1 ಇನ್ಕ್ಲೂಡ್ ಆಗ್ತಿಲ್ಲ, 2 3 4, ಯಾಕೆಂದರೆ ಲೆಸ್ ದ್ಯಾನ್ ಸಿಂಬಲ್ ಇದೆ, 4 ಇನ್ಕ್ಲೂಡ್ ಆಗ್ತಾ ಇದೆ. ಈಗ ನೋಡಿ 1 4 ಅಂತಲೇ ಬರೆದೆ, 1 ಎಕ್ಸ್ಕ್ಲೂಡ್ ಆಗಿದೆ, 4 ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 4 ಅಂತ ಇದೆ. 1 ಈಕ್ವಲ್ ಇರೋದ್ರಿಂದ ಇನ್ಕ್ಲೂಡ್ ಆಗುತ್ತೆ. 2 3 4ಗೆ ಲೆಸ್ ದ್ಯಾನ್ ಇದೆ, ಸೊ ಎಕ್ಸ್ಕ್ಲೂಡ್ ಆಗ್ತಿದೆ, ಬರಿತಾ ಇಲ್ಲ. ಇದನ್ನು ಬ್ರ್ಯಾಕೆಟ್ಸ್ ಯೂಸ್ ಮಾಡೋದಾದರೆ 1 4 ಇನ್ಕ್ಲೂಡ್ ಆಗಿಲ್ಲ, ಅದಕ್ಕೆ ಓಪನ್ ಬ್ರ್ಯಾಕೆಟ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಓಪನ್ ಬ್ರ್ಯಾಕೆಟ್ಸ್ನ ನಾವು ಎಕ್ಸ್ಕ್ಲೂಡ್ ಆದಾಗ ಓಪನ್ ಬ್ರ್ಯಾಕೆಟ್ ಎಲ್ಲಿ ಯೂಸ್ ಮಾಡ್ತೀವಿ, ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಸಿಂಬಲ್ ಇದ್ದಾಗ. ಕ್ಲೋಸ್ಡ್ ಬ್ರ್ಯಾಕೆಟ್ನ ಎಲ್ಲಿ ಯೂಸ್ ಮಾಡ್ತೀವಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇದ್ದಾಗ ಯೂಸ್ ಮಾಡ್ತೀವಿ. ಇದನ್ನು ನಾವು ನಂಬರ್ ಲೈನ್ಸ್ನಲ್ಲೂ ಕೂಡ ಬರಿಬೋದು. ಈ ಓಪನ್ ಬ್ರ್ಯಾಕೆಟ್ಸ್ನ ನಾನು ನಂಬರ್ ಲೈನ್ಸ್ನಲ್ಲಿ ಬರೆಯೋದಾದರೆ, ಫಾರ್ ಎಕ್ಸಾಂಪಲ್ ಎ ಬಿ ಅಂತ ಇದೆ ಅಂದ್ಕೊಳ್ಳಿ. ಇದು ಎ, ಇದು ಬಿ. ಇದು ಎ ಬಿ ಅಂದರೆ ನಾನು ನಂಬರ್ ಲೈನಲ್ಲಿ ಇದಕ್ಕೆ ಸರ್ಕಲ್ನ ಡ್ರಾ ಮಾಡಿದೆ, ಇಲ್ಲಿಂದ ಇಲ್ಲಿವರೆಗೂ ಲೈನ್ನ ಡ್ರಾ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ಎ ಬಿ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಎ ಮತ್ತು ಬಿ ಮಾರ್ಕ್ ಮಾಡಿದೆ, ಇದಕ್ಕೂ ಮಾರ್ಕ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದೆ. ಇದು ಕ್ಲೋಸ್ಡ್ ಬ್ರ್ಯಾಕೆಟ್ ಆಗಿದ್ದರೆ ಈ ಸರ್ಕಲ್ಸ್ಗಳು ಫಿಲ್ ಆಗುತ್ತೆ, ಅಂದರೆ ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ಈ ಸರ್ಕಲ್ಸ್ಗಳೇನಾದರೂ ಎಂಟಿ ಇತ್ತು ಅಂತ ಅಂದರೆ ಇದು ಇನ್ಕ್ಲೂಡ್ ಆಗಿರಲ್ಲ, ಎಂಡ್ ಪಾಯಿಂಟ್ಸ್ ಆರ್ ಎಕ್ಸ್ಕ್ಲೂಡೆಡ್. ಇದೇನು ಹೇಳುತ್ತೆ, ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್ ಅಂತ ಹೇಳುತ್ತೆ. ಈಗ ಇದಕ್ಕೇನೆ ನಂಬರ್ ಲೈನ್ನ ಡ್ರಾ ಮಾಡ್ತೀನಿ ನೋಡಿ. 1 4 ಅಂತ ಇದೆ, ಎರಡು ಓಪನ್ ಬ್ರ್ಯಾಕೆಟ್, 1ಗೂ ಸರ್ಕಲ್ ಹಾಕಿದ್ದೀನಿ, 4ಗೂ ಸರ್ಕಲ್ ಹಾಕಿದ್ದೀನಿ, ಲೈನ್ ಡ್ರಾ ಮಾಡಿದೆ. ಓಪನ್ ಬ್ರ್ಯಾಕೆಟ್ ಆಗಿರೋದ್ರಿಂದ ಇದು ಎಂಟಿನೇ ಇರುತ್ತೆ. ನೆಕ್ಸ್ಟ್ ಇದನ್ನೇ ಕ್ಲೋಸ್ಡ್ ಬ್ರ್ಯಾಕೆಟಲ್ಲಿ ಬರೆದ್ರೆ 1 4, 1ಗೂ ಸರ್ಕಲ್ 4ಗೂ ಸರ್ಕಲ್ ಫಿಲ್ ಆಗ್ತವೆ, ಜೊತೆಗೆ ಲೈನ್ ಕೂಡ ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 1 4 ಓಪನ್ ಇಂಟರ್ವಲ್ 1 ಕ್ಲೋಸ್ಡ್ ಇಂಟರ್ವಲ್ 4 ಅಂತ ಇದೆ. ಇದಕ್ಕೂ ಅಷ್ಟೇ ಸರ್ಕಲ್ನ ಡ್ರಾ ಮಾಡಿದೆ, ಲೈನ್ನ ಡ್ರಾ ಮಾಡಿದೆ. 1 ಎಕ್ಸ್ಕ್ಲೂಡೆಡ್ ಫಿಲ್ ಮಾಡಬೇಡಿ, 4 ಇನ್ಕ್ಲೂಡೆಡ್ ಸರ್ಕಲ್ ಫಿಲ್ ಆಯಿತು. ನೆಕ್ಸ್ಟ್ 1 4 ಕ್ಲೋಸ್ಡ್ ಇಂಟರ್ವಲ್ 1 ಓಪನ್ ಇಂಟರ್ವಲ್ 4 ಅಂತ ಇದೆ. ಸೊ ಇದಕ್ಕೂ ಸರ್ಕಲ್ ಹಾಕಿ, ಇದಕ್ಕೂ ಸರ್ಕಲ್ ಹಾಕಿ, ಲೈನ್ ಡ್ರಾ ಮಾಡಿ. 1 ಕ್ಲೋಸ್ಡ್ ಬ್ರ್ಯಾಕೆಟ್ ಇನ್ಕ್ಲೂಡೆಡ್, 4 ಓಪನ್ ಬ್ರ್ಯಾಕೆಟ್ ಎಕ್ಸ್ಕ್ಲೂಡೆಡ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಂಟಿ ಸರ್ಕಲ್ ಇದ್ದರೆ ಓಪನ್ ಬ್ರ್ಯಾಕೆಟ್, ಸರ್ಕಲ್ ಫಿಲ್ ಆಗಿತ್ತು ಅಂತ ಅಂದರೆ ಕ್ಲೋಸ್ಡ್ ಬ್ರ್ಯಾಕೆಟ್ ಅಂತ ಅರ್ಥ.
ಎಕ್ಸಸೈಸ್ 1.3 ರೈಟ್ ದ ಫಾಲೋಯಿಂಗ್ ಆ್ಯಸ್ ಇಂಟರ್ವಲ್ಸ್. ರೈಟ್ ದ ಫಾಲೋಯಿಂಗ್ ಆ್ಯಸ್ ಇಂಟರ್ವಲ್ಸ್ ಅಂತ ಕೇಳಿದ್ದಾರೆ. ಇಂಟರ್ವಲ್ಸ್ನಲ್ಲಿ ಬರೆಯೋಣ. ಈಗ ನೋಡಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -4 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6. -4 ಇದೆ, 6 ಇದೆ, ಬರೆದ್ಬಿಡಿ. -4 6 ಅಂತ ಆಯಿತು. -4 ಲೆಸ್ ದ್ಯಾನ್ ಇದೆ, ಎಕ್ಸ್ಕ್ಲೂಡ್, ಸೊ ಓಪನ್ ಬ್ರಾಕೆಟ್. 6 ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆ, ಇನ್ಕ್ಲೂಡ್, ಕ್ಲೋಸ್ಡ್ ಬ್ರಾಕೆಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -12 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ -10 ಅಂತ ಇದೆ. ಇದು ಅಷ್ಟೇ, -12 ಮತ್ತು -10 ಅಲ್ವಾ. -12 -10 ಅಂತ ಬರೀರಿ. ಲೆಸ್ ದ್ಯಾನ್ ಸಿಂಬಲ್, ಓಪನ್ ಬ್ರಾಕೆಟ್, ಲೆಸ್ ದ್ಯಾನ್ ಸಿಂಬಲ್, ಓಪನ್ ಬ್ರಾಕೆಟ್. ನೆಕ್ಸ್ಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 7. 0 ಮತ್ತು 7 ಇದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂದರೆ ಕ್ಲೋಸ್ಡ್ ಬ್ರಾಕೆಟ್, ಲೆಸ್ ದ್ಯಾನ್ ಅಂದರೆ ಓಪನ್ ಬ್ರಾಕೆಟ್. ನೆಕ್ಸ್ಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಇದೆ. 3 ಮತ್ತು 4ನ ಬರೀರಿ. ಎರಡೂ ಕೂಡ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆ ಅಲ್ವಾ, ಸೊ ಎರಡಕ್ಕೂ ಕೂಡ ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್ನ ಬರೀರಿ. ನೆಕ್ಸ್ಟ್ ರೈಟ್ ದ ಫಾಲೋಯಿಂಗ್ ಇಂಟರ್ವಲ್ಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಇದೆ. ಫಸ್ಟ್ ಒನ್ -3, 0 ಓಪನ್ ಇಂಟರ್ವಲ್ ಇದೆ. ಇದನ್ನು ಹೇಗೆ ಬರೆಯೋದು ಅಂದರೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ಬಿಲಾಂಗ್ಸ್ ಟು ಆರ್ ಈಗ ಏನು ಮಾಡಿ ಅಂದರೆ ಇಲ್ಲಿ -3 ಬರೀರಿ, ಎಕ್ಸ್ ಬರೀರಿ, 0 ಬರೀರಿ, ಓಪನ್ ಬ್ರಾಕೆಟ್ ಅಲ್ವಾ, ಜಸ್ಟ್ ಲೆಸ್ ದ್ಯಾನ್ ಸಿಂಬಲ್ ಬರೀರಿ. ನೆಕ್ಸ್ಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂದರೆ ರಿಯಲ್ ನಂಬರ್. 6 ಇದೆ, 6 ಬರೀರಿ, ಎಕ್ಸ್ ಬರೀರಿ, ಲಾಸ್ಟ್ ನಂಬರ್ 12 ಇದೆ, 12 ಬರೀರಿ, ಕ್ಲೋಸ್ಡ್ ಬ್ರಾಕೆಟ್ ಅಲ್ವಾ, ಲೆಸ್ ದ್ಯಾನ್ ಆರ್ ಈಕ್ವಲ್, ಲೆಸ್ ದ್ಯಾನ್ ಆರ್ ಈಕ್ವಲ್. ನೆಕ್ಸ್ಟ್ ಥರ್ಡ್ ಒನ್, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ 6 ಇದೆ, 6 ಬರೀರಿ, ಎಕ್ಸ್ ಬರೀರಿ, 12 ಬರೀರಿ, ಆಯಿತಾ. ಓಪನ್ ಬ್ರಾಕೆಟ್ ಇರೋದ್ರಿಂದ ಲೆಸ್ ದ್ಯಾನ್, ಇದಕ್ಕೆ ಕ್ಲೋಸ್ಡ್ ಬ್ರಾಕೆಟ್ ಇರೋದ್ರಿಂದ ಲೆಸ್ ದ್ಯಾನ್ ಆರ್ ಈಕ್ವಲ್. ನೆಕ್ಸ್ಟ್ -23, 5 ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -23 ಇದೆ, ಎಕ್ಸ್ ಬರೀರಿ, 5 ಬರೀರಿ, ಕ್ಲೋಸ್ಡ್ ಇಂಟರ್ವಲ್, ಲೆಸ್ ದ್ಯಾನ್ ಆರ್ ಈಕ್ವಲ್, ಓಪನ್ ಇಂಟರ್ವಲ್, ಲೆಸ್ ದ್ಯಾನ್ ಸಿಂಬಲ್ ಹಾಕಿ ಬರೀರಿ. ಇದೇ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದಕ್ಕೋಸ್ಕರ ನಮ್ಮ ಮ್ಯಾಥ್ಸ್ ಸಂದೇಶ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.